ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ. ಇವತ್ತು ಬೆಳಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪನೇ ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ, ಬೆಳಗ್ಗೆ ಎದ್ದಿದ ತಕ್ಷಣ ಮಾಮೂಲಿ ಎಲ್ಲರೂ ಗೊತ್ತಿರೋಂಗೆ ಇವತ್ತು ಒಂದು ಗ್ಲಾಸ್ ಬಿಸಿನೀರು ಕುಡಿದ್ಬಿಟ್ಟು ಮತ್ತು ಇವತ್ತು ಟೀ ಬೇಡ ಹಾಲು ಕುಡಿಯೋಣ ಅಂತ ಹೇಳ್ಬಿಟ್ಟು ನಮ್ಮನೆಯವ್ರಿಗೆ ಟೀ ಮಾಡಿಕೊಟ್ಟೆ. ಮತ್ತು ನಾನು ಹಾಲು ಕುಡಿದೆ. ನೋಡಿ, ಅದರಲ್ಲಿ ಹಾಕಬೇಕಾದ್ರೆ ಮೊಬೈಲ್ ಕೈಯಲ್ಲಿ ಹಿಡ್ಕೊಂಡಿದ್ನಲ್ಲ, ಸ್ವಲ್ಪ ಹಾಲು ಚೆಲ್ಲೋಯ್ತು. ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಟೀ ಕುಡಿದು ಮತ್ತು ಹಾಲು ಮನೇಲಿ ಟೀ ಕುಡಿದ್ರು, ನಾನು ಹಾಲು ಕುಡಿದು ಬಿಸಿನೀರು ಕುಡಿದ್ಬಿಟ್ಟು ಹಾಲು ಕುಡಿದೆ. ಹಾಲು ಕುಡಿದ್ಬಿಟ್ಟು ಹೋಗಿ ಹೊರಗಡೆ ಎಲ್ಲ ಗುಡಿಸ್ಕೊಬಂದು ಅದನ್ನೆಲ್ಲ ಏನು ತೆಗ್ದಿಲ್ಲ ಫ್ರೆಂಡ್ಸ್. ಬಂದು ಟೈಮ್ ಆಗಿಬಿಡುತ್ತೆ ಅಂತ ಬೇಗ ಟೊಮೊಟೊ ಬಾತ್ ಮಾಡಿದೆ. ಟೊಮೊಟೊ ಬಾತ್ ಮಾಮೂಲಿ ಎಲ್ಲರೂ ಮಾಡಿರ್ತೀರಲ್ವ, ಅದನ್ನೇನು ಆ್ಯಡ್ ಮಾಡಿಲ್ಲ. ಸಾಂಬಾರು ಮಾಡಿದ್ದೀನಿ, ಅದನ್ನೇ ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ಅಷ್ಟೇ. ನೋಡಿ, ಟೊಮೊಟೊ ಬಾತು ಮತ್ತು ಮೊಸರು ಬಜ್ಜಿ ಮಾಡಿದ್ದೆ. ಟೊಮೊಟೊ ಬಾತು ಮೊಸರು ಬಜ್ಜಿ ನಮ್ಮ ಮನೆಯವ್ರಿಗೆ ಹಾಕ್ಕೊಟ್ಟೆ, ತಿಂದರು. ಅವ್ರು ತಿನ್ನೋ ಅಷ್ಟೊತ್ತಿಗೆ ನಾನು ಮತ್ತು ಸಾಂಬಾರಿಗೆಲ್ಲ ರೆಡಿ ಮಾಡ್ಕೋಬೇಕಲ್ಲ. ಇದು ಬೆಳಗ್ಗೆ ಟಿಫನಿಗೆ ಅಂತ ಟೊಮೊಟೊ ಬಾತ್ ಮಾಡಿದ್ದೆ. ಮಧ್ಯಾಹ್ನಕ್ಕೆ ಮಾಮೂಲಿ ಅನ್ನ ಸಾಂಬಾರು ಮಾಡಿಬಿಡೋಣ ಒಂದೇ ಸರಿ, ಫ್ರೆಂಡ್ ಮನೆಗೆ ಬೇರೆ ಹೋಗ್ಬೇಕಿತ್ತು ಇವತ್ತು ಅಂತ ಹೇಳ್ಬಿಟ್ಟು ಅವರಿಗೆ ಟಿಫನ್ ಹಾಕ್ಕೊಟ್ಬಿಟ್ಟು ಅನ್ನ ಸಾಂಬಾರು ರೆಡಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಗೊತ್ತಲ್ಲ ಫ್ರೆಂಡ್ಸ್, ಮನೇಲಿ ಎಷ್ಟು ಕೆಲಸ ಇರುತ್ತೆ ಅಂತ ಬೇಗ ಕೆಲಸ ಎಲ್ಲ ಮುಗಿಸ್ಕೊಬಿಟ್ಟು ಫ್ರೆಂಡ್ ಮನೆ ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಬೇಕಿತ್ತು. ಹಾಗಾಗಿ ಹೋಗ್ಬಿಟ್ಟು ಬರೋಣ ಅಂತೇಳ್ಬಿಟ್ಟು ರೆಡಿ ಆಗ್ತಾಯಿದ್ದೆ. ಅವರು ತಿಂಡಿ ತಿನ್ನೋ ಅಷ್ಟೊತ್ತಿಗೆ ನಾನಿಲ್ಲಿ ಹಸಿ ಕಾಳು, ಅಲಸಂದೆ ಕಾಳು ಮತ್ತು ತೊಗರಿ ಕಾಳು ಹಾಕ್ಬಿಟ್ಟು ಸಾಂಬಾರು ಮಾಡೋಣ, ಹುಳಿ ಸಾಂಬಾರು ಅಂತೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲನೂ. ಅದಕ್ಕೆ ಒಗ್ಗರಣೆಗೆ ಇಟ್ಟಿದ್ದೀನಿ ಕುಕ್ಕರಲ್ಲೇ ಮಾಡಿಬಿಡೋಣ, ಬೇಗ ಆಗುತ್ತೆ ಅಂತ. ಒಗ್ಗರಣೆಗೆ ಇಟ್ಬಿಟ್ಟು ಬೆಳ್ಳುಳ್ಳಿ ಮತ್ತು ಸಾಸಿವೆ ಜೀರಿಗೆ ಒಗ್ಗರಣೆಗೆ ಹಾಕ್ಬಿಟ್ಟು ಅದಕ್ಕೆ ಕಾಳು ಹಾಕ್ತಾಯಿದ್ದೀನಿ. ಇವಾಗ ಹಸಿ ಕಾಳು ತೊಳೆದು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಹಸಿ ಕಾಳು ಮತ್ತು ಆಲೂಗಡ್ಡೆ ಬದನೆಕಾಯಿ ಹಾಕ್ಬಿಟ್ಟು ಹುಳಿ ಸಾಂಬಾರು ಥರ ಮಾಡ್ತಾಯಿದ್ದೀನಿ. ಮತ್ತು ಹುಳಿ ಮಾಡಿಟ್ಬಿಟ್ಟು ಹೋದರೆ ಸಂಜೆ ಸ್ವಲ್ಪ ಲೇಟಾಗಿ ಬಂದ್ರೂ ನಡೆಯುತ್ತೆ. ಬಂದು ಅದಕ್ಕೆ ಮುದ್ದೆ ಮಾಡ್ಕೊಬೋದಲ್ಲ, ಅದಕ್ಕೆ ಸಾಂಬಾರೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಹೋಗ್ಬಿಡೋಣ. ಹಂಗೆ ಅವ್ರಿಗೂ ಅನ್ನ ಬೇಕಲ್ವಾ, ಮಧ್ಯಾಹ್ನಕ್ಕೆ ಲಂಚ್ ಬೇಕು. ನನ್ನ ಮಗನಿಗೆ ಅವ್ರಿಗಿಬ್ಬರಿಗೂ ಬೇಕಾಗುತ್ತೆ. ಅವ್ನು ಟೊಮೊಟೊ ಬಾತೆ ತಿಂತಾನೆ. ಮಧ್ಯಾಹ್ನ ಟೊಮೊಟೊ ಬಾತೆ ಕೊಡಮ್ಮ ಅಂದ. ನಮ್ಮ ಮನೆಯವ್ರಿಗೆ ಅನ್ನ ಸಾಂಬಾರು ಕೊಡೋಣ, ಅವ್ರು ಟೊಮೊಟೊ ಬಾತ್ ಬಾಕ್ಸ್ಗೆ ಕೊಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ನೋಡಿ, ಈಗ ಸ್ವಲ್ಪ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆಲೇ. ಯಾಕಂದರೆ ಕುಕ್ಕರಲ್ಲಿ ಮಾಡೋದಲ್ವ, ಹಾಗಾಗಿ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿಕೊಂಡು ಆಮೇಲೆ ಅದಕ್ಕೆ ಖಾರ ರುಬ್ಬಿಟ್ಟು ಹಾಕ್ಬಿಟ್ಟು ಒಂದೆರಡು ವಿಷಲ್ ಕೂಗಿಸ್ಕೊಂಬಿಟ್ರೆ ಬೇಗ ಆಗುತ್ತೆ. ನಾನು ಆಲ್ಮೋಸ್ಟ್ ಯಾವಾಗಲೂ ಕುಕ್ಕರಲ್ಲಿ ಮಾಡಲ್ಲ, ಹಸಿ ಕಾಳು ಸಾಂಬಾರು ತಪ್ಪಲೆಲ್ಲೇ ಮಾಡೋದು. ಇವತ್ತು ಬೆಳಗ್ಗೆನೇ ಟೈಮ್ ಇರಲಿಲ್ಲ, ಬೇಗ ಮಾಡಬೇಕಲ್ಲ. ಅವ್ರು ಟಿಫನ್ ತಿನ್ನೋ ಅಷ್ಟೊತ್ತಿಗೆ ನಾನು ಸಾಂಬಾರು ಅನ್ನ ಎಲ್ಲನೂ ರೆಡಿ ಮಾಡ್ಕೋಬೇಕು. ಅದಕ್ಕಾಗಿ ಕುಕ್ಕರಲ್ಲೇ ಮಾಡಿಬಿಡೋಣ ಅಂತ ರೆಡಿ ಮಾಡ್ತೀನಿ. ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಮತ್ತು ಸ್ವಲ್ಪ ಜೀರಿಗೆ, ಆಮೇಲೆ ಅದಕ್ಕೆ ಮನೆಯಲ್ಲೇ ಮಾಡಿರ್ತೀವಲ್ವ ಧನಿಯಾ ಪೌಡ್ರು, ಅದನ್ನು ಸೇರಿಸ್ತೀನಿ. ನೋಡಿ, ಇವಾಗ ಧನಿಯಾ ಪೌಡ್ರು ಎಲ್ಲನೂ ಸೇರಿಸ್ಬಿಟ್ಟು ಅದನ್ನು ಸ್ವಲ್ಪ ಚೆನ್ನಾಗಿ ರುಬ್ಕೊಂಡು ಬಂದು ಸಾಂಬಾರಿಗೆ ಹಾಕ್ಬಿಟ್ರೆ ಅದು ಸಾಂಬಾರು ಅದ್ರ ಪಡ್ಗದು ಆಗುತ್ತೆ. ನೋಡಿ, ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಮಿಕ್ಸ್ ಸಾಂಬಾರು ಪುಡಿ ಇಲ್ಲ, ಇದು ಸಪ್ರೇಟ್ ಧನಿಯಾ ಪುಡಿ ಮಾಡಿಸಿರ್ತೀವಲ್ಲ, ಅದು ಮಿಕ್ಸ್ ಸಾಂಬಾರು ಪುಡಿ ಹಾಕ್ತೀನಿ. ಅದು ಸ್ಕಿಟ್ಟಾಗಿದೆ, ಸಾರಿ. ನೋಡಿ, ಅದು ಖಾರ ರುಬ್ಬಿಟ್ಟು ಹಾಕಿದೆ. ಇವಾಗ ಇದಕ್ಕೆ ಖಾರ ರುಬ್ಬಿಟ್ಟು ಹಾಕ್ಬಿಟ್ಟು ಆಲ್ರೆಡಿ ಕುಕ್ಕರ್ ಕೂಗಿದೆ, ತೆಗ್ದಿದ್ದೀನಿ ವಿಷಲ್. ನೋಡಿ, ಈ ಥರ ಆಗಿದೆ ಸಾಂಬಾರೀಗ. ಈ ಕಡೆ ಸಾಂಬಾರು ಆಯಿತು, ಮತ್ತು ಅದೇ ಇದರಲ್ಲೇ ಕುಕ್ಕರ್ ಅನ್ನ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಸಾಂಬಾರು ಆಗಿದೆ ಇದು ಮಾಡಿದ ತಕ್ಷಣ ಅನ್ನಕ್ಕೆ ಇಟ್ಟಿದ್ದೀನಿ. ಈ ಕಡೆ ಅನ್ನ ಸಾಂಬಾರು ಎರಡೂ ಆಯಿತು ಫ್ರೆಂಡ್ಸ್. ನಮ್ಮದೇ ಟಿಫನ್ ತಿನ್ನೋ ಅಷ್ಟೊತ್ತಿಗೆ ಅನ್ನ ಸಾಂಬಾರು ಎರಡೂ ಆಯಿತು. ಮತ್ತು ಸ್ವಲ್ಪ ಬಟ್ಟೆ ವಾಶ್ ಮಾಡೋದಿತ್ತು, ಬಟ್ಟೆ ವಾಶ್ ಮಾಡಿಬಿಟ್ಟು ಇನ್ನೇನು ಕಸ ಎಲ್ಲ ಗುಡಿಸ್ಬಿಟ್ಟಿದ್ದೆ ನಾನು. ಅಡುಗೆ ಇದು ರೆಡಿ ಮಾಡ್ಕೊಂಡು ಮಧ್ಯದಲ್ಲೇ ಕಸ ಎಲ್ಲ ಗುಡಿಸಿದ್ದೆ. ನೋಡಿ, ಈಗ ಬಟ್ಟೆ ವಾಶ್ಗೆ ಹಾಕಿದ್ದೆ, ವಾಶ್ ಆಗಿದೆ ಬಟ್ಟೆ ಆಲ್ಮೋಸ್ಟು. ಅದಕ್ಕೀಗ ತೆಗೆದು ಒಂದು ಬಕೆಟ್ಗೆ ಹಾಕ್ಕೊಂಬಿಟ್ಟು ಬಟ್ಟೆನ ಒಣಗಿಸ್ಬಿಟ್ಟು ಹೋದರೆ ಬಂದು ಸಂಜೆ ತಗೊಳಕ್ಕೆ ಸರಿಯಾಗಿಬಿಡುತ್ತೆ ಅಂತೇಳ್ಬಿಟ್ಟು ಬಟ್ಟೆ ವಾಷಿಂಗಿಂದ ತೆಗಿತಾ ಇದ್ದೀನಿ. ನೋಡಿ, ಬೆಳಗ್ಗೆನೇ ಎದ್ದಿದ ತಕ್ಷಣವೇ ವಾಶ್ಗೆ ಹಾಕ್ಬಿಟ್ಟಿದ್ದೆ. ನಾನು ಕೆಲಸ ಮುಗಿಸೋತ್ತಿಗೆ ಅದ್ರ ಪಡ್ಗದು ವಾಶ್ ಆಗಿರುತ್ತಲ್ವ, ಆಮೇಲೆ ಬೇಕಿದ್ದರೆ ನಾವು ತೆಗೆದು ಒಣಗಾಕ್ಬೋದು ಅಂತೇಳ್ಬಿಟ್ಟು ಬೆಳಗ್ಗೆನೇ ಹಾಕಿದ್ದೆ. ಹಾಗಾಗಿ ಈಗ ವಾಶ್ ಆಗಿದೆ. ಅದನ್ನು ತೆಗೆದು ಎಲ್ಲನೂ ಒಣಗಿಸ್ಬಿಟ್ಟು ನಾನು ಸ್ವಲ್ಪ ತಿಂಡಿ ತಿಂದು ನನ್ನ ಫ್ರೆಂಡ್ ಮನೆಗೆ ಹೊರಟೆ. ಅಲ್ಲಿಗೆ ಹೋಗಿ ಸ್ವಲ್ಪ ಸುಮಾರು ಹೊತ್ತು ಕೂತಿದ್ದು, ಹಿಂಗೆ ಮಾತಾಡ್ಕೊಂಡು ಕೂತಿದ್ವಿ. ಆಮೇಲೆ ಸಂಜೆ ನಾನು ಅಲ್ಲಿಂದನೇ ಹಾಲು ತರೋದು. ನಾನು ಫಸ್ಟ್ ಅಮ್ಮನ ಮನೆ ಅಲ್ಲೇ ಇರೋದು, ಅಮ್ಮನ ಮನೆ ಹಿಂದೆನೂ ತೋರಿಸ್ತೀನಿ ಫ್ರೆಂಡ್ಸ್. ನನ್ನ ಫ್ರೆಂಡ್ ಮನೆ ಹಿಂದೆನೇ ಇರೋದು. ಅಮ್ಮ ಮನೆಗೆ ಹೋಗಿ ಅಮ್ಮನ ಮಾತಾಡ್ಸ್ಕೊಂಡು ಬಂದೆ. ಅಲ್ಲೇನೂ ಕ್ಲಿಪ್ ತಗೊಳಕ್ಕಾಗಿಲ್ಲ ನನಗೆ, ಹಾಗಾಗಿ ಇನ್ನೊಂದು ದಿವಸ ತೋರಿಸ್ತೀನಿ ಅಮ್ಮನ ಮನೆ ಎಲ್ಲ. ಅಮ್ಮನ ಮನೆಯಿಂದ ಬಂದು ಫ್ರೆಂಡ್ ಮನೆಗೆ ಹೋದ್ನ. ಅಲ್ಲಿ ನನ್ನ ಫ್ರೆಂಡು ನಾನೆಲ್ಲ ಮಾತಾಡ್ಕೊಂಡು ಕೂತಿದ್ವಿ. ಮತ್ತು ಅಷ್ಟೊತ್ತಿಗೆ ನಾನು ಅಲ್ಲಿಂದ ಡೈರಿಯಿಂದನೇ ತೊಗೊಂಬರ್ತೀವಿ ಹಾಲು. ಹಾಗಾಗಿ ಅದನ್ನು ತೋರಿಸೋಣ ಅಂತ ಡೈರಿ ಯಾವ ಥರ ಹಾಲು ತೊಗೊಬರ್ತೀನಿ. ಸಾಮಾನ್ಯ ಸಿಟಿಲೆಲ್ಲ ಡೈರಿ ಕಮ್ಮಿ ಇರುತ್ತಲ್ವ, ನಮ್ಮ ನೆಲಮಂಗ್ಲದಲ್ಲಿ ಡೈರಿ ಸುಮಾರಿದ್ದಾವೆ. ಒಂದು ಏರಿಯಾಗೆ ಒಂದೊಂದು ಡೈರಿ ಮಾಡಿದ್ದಾರೆ ಅಲ್ಲಿ. ಹಾಗಾಗಿ ಅಮ್ಮನ ಮನೆ ಹತ್ರ ಡೈರಿ ಇರುತ್ತಲ್ಲ, ಅದೇ ನನಗೆ ಅಭ್ಯಾಸ ಆಗಿದೆ. ಹಾಗಾಗಿ ಡೈರಿಗೆ ತೊಗೊಳ್ಳೋಣ ಹಾಲು ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡು ನಾನು ಎಲ್ಲ ಹೋಗ್ತಾಯಿದ್ದೀವಿ ಡೈರಿ ಹತ್ರ. ಹಾಗೆ ಹಾಲು ತೊಗೊಂಡು ಒಂದು ರೌಂಡ್ ವಾಕ್ ಮುಗಿಸ್ಕೊಂಡು ಬರ್ಬೋದಲ್ವಾ, ಹಾಗಾಗಿ ಹೋಗ್ತಾ ಇದ್ದೀವಿ ಇವಾಗ ಹಾಲು ತೊಗೊಬರೋಣ ಅಂತ. ಹಾಲು ತೊಗೊಂಡು ಬಂದು ಆಮೇಲೆ ಮತ್ತೆ ಮನೆಗೆ ಹೋಗೋಣ, ಕತ್ಲಾಗ್ಬಿಡುತ್ತೆ. ಇನ್ನೇನು ಸಾಂಬಾರೆಲ್ಲ ಮಾಡಿಟ್ಟಿದ್ನಲ್ಲ, ಮುದ್ದೆ ಒಂದು ಮಾಡಬೇಕು ಅಷ್ಟೇ. ಅದಕ್ಕೆ ಹೋಗ್ಬಿಡ್ಬೋಣ ಹಾಲು ತೊಗೊಂಡು ಅಂತ ಹೋಗ್ತಾಯಿದ್ದೀವಿ. ನೋಡಿ, ಡೈರಿ ಹತ್ರ, ಅದೇ ಡೈರಿಯಲ್ಲಿ ಕಾಣಿಸ್ತಾ ಇದೆಯಲ್ವ ನಿಮಗೆ, ಅದೇ ಫ್ರೆಂಡ್ಸ್ ಡೈರಿ.
ಅಲ್ಲಿಗೋಗಿ ತುಂಬ ಜನ ಇರ್ತಾರೆ. ಬೇಗ ಹೋದರೆ ಸ್ವಲ್ಪ ಲೇಟಾಗಿ ಹೋಗೋಣ ಅಂದ್ಕೊಂಡ್ವಿ, ಮತ್ತು ಲೇಟಾಗಿ ಹೋದರೆ ವ್ಯಾನ್ ಬಂದುಬಿಡುತ್ತೆ, ಅವಾಗ ಹಾಲು ಕೊಡೋದೇ ಇಲ್ಲ ಅವರು. ಹಾಗಾಗಿ ಒಂದು 5 ನಿಮಿಷ ಅಲ್ಲೇ ನಿಂತ್ಕೊಳ್ಳೋಣ ಅಂತೇಳ್ಬಿಟ್ಟು ನಾನು ನನ್ನ ಫ್ರೆಂಡು ವಿಡಿಯೋ ಮಾಡ್ತಾಯಿದ್ರು. ನಾನು ಹೋಗಲ್ಲಿ ನಿಂತಿದ್ದೀನಿ ನೋಡಿ, ಸುಮಾರು ಜನ ಇದ್ದರು. ಈಗೊಂದು 4-5 ಇದಕ್ಕೆ ಇದೇ ಒಂದು ಡೈರಿ, ಒಂದೊಂದು ಡೈರಿ ಅಂತ ಮಾಡಿರ್ತಾರಲ್ವ. ಅಂದರೆ ಹಾಲು ಚೆನ್ನಾಗಿರುತ್ತೆ, ಗಟ್ಟಿ ಇರುತ್ತೆ, ಮತ್ತು ಚೆನ್ನಾಗಿರುತ್ತೆ ಹಾಲು ಮಾತ್ರ ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ. ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಡೈರಿಲೇ ತೊಗೊಂಡ್ಬಿಡ್ತೀನಿ ಹಾಲನ್ನ. ಡೈರಿಲಿ ತೊಗೊಂಡೋಗಿ ಚೆನ್ನಾಗಿ ಮನೇಲಿ ಕಾಯಿಸ್ಬಿಟ್ರೆ 2 ಡೇಸ್ ಆಗುತ್ತೆ 1 ಲೀಟ್ರ್ ತೊಗೊಂಡೋಗಿ. ನನ್ನ ಮಗ ಏನು ಹಾಲು ಕುಡಿಯೋದಿಲ್ಲ, ನಾನು ನಮ್ಮ ಮನೆಯವ್ರಿಬ್ಬರೇ ಅಲ್ವಾ. ಹಾಗಾಗಿ ಆ ಡೈರಿಲೇ ತೊಗೊಂಡೋಗೋದು ನಾವು ಯಾವಾಗ್ಲೂ ಫ್ರೆಂಡ್ಸ್. ನೋಡಿ ಇವತ್ತಿನ ಲಾಗ್ ಆಗಿತ್ತಿದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.